ಎಲ್ರಿಗೂ ನಮಸ್ಕಾರ. SBK ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಆಗಸ್ಟ್ 1, 2021 ಪ್ರಚಲಿತ ವಿದ್ಯಮಾನಗಳನ್ನ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. 15 ಪ್ರಶ್ನೆಗಳು, 10 ಸೆಕೆಂಡ್ ಕಾಲಾವಕಾಶ. ಟೆಲಿಗ್ರಾಮ್ ಅಲ್ಲಿ ಈ ಒಂದು ಹ್ಯಾಂಡಲ್ಸ್ ನ ಫಾಲೋ ಮಾಡಿ PDF ನೋಟ್ಸ್ ಗಳನ್ನ ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಅಥವಾ ಅಫಿಷಿಯಲ್ ವೆಬ್ಸೈಟ್ ಆದ sbkkarnataka.com ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಅದಕ್ಕೂ ಮುಂಚೆ ನಿನ್ನೆ ಪ್ರಶ್ನೋತ್ತರಗಳ ರಿವಿಷನ್ ಮಾಡೋದಾದ್ರೆ, ಮಾನವ ಕಳ್ಳ ಸಾಗಣೆ ವಿರೋಧದ ದಿನವನ್ನ 30 ಜುಲೈ ಎಂದು ಆಚರಣೆ ಮಾಡ್ತೀವಿ. ಇತ್ತೀಚೆಗೆ ನಜೀಬ್ ಮಿಕಾಟಿ ಅವರು ಲೆಬನಾನ್ ದೇಶದ ಪ್ರಧಾನಮಂತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಇತ್ತೀಚೆಗೆ ಇಂದೋರ್ ನಗರ ಅಂತಾರಾಷ್ಟ್ರೀಯ ಕ್ಲೀನ್ ಏರ್ ಕ್ಯಾಪಿಟಲಿಸ್ಟ್ ಕಾರ್ಯಕ್ರಮಕ್ಕೆ ಆಯ್ಕೆಯಾದಂತಹ ದೇಶದ ಏಕೈಕ ನಗರವಾಗಿದೆ. ಭೂಹೀನ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿಗಳನ್ನು ನೀಡುವುದಾಗಿ ಛತ್ತೀಸ್ಗಢ ರಾಜ್ಯ ಸರ್ಕಾರ ಘೋಷಣೆ ಮಾಡಿರುತ್ತೆ. ಇಂಗ್ಲೆಂಡ್ನ ಮಾಜಿ ಬೌಲರ್ ಆದಂತ ಮೈಕ್ ಹೆಂಡ್ರಿಕ್ ಇತ್ತೀಚೆಗೆ ನಿಧನರಾಗಿರ್ತಾರೆ. ಲಡಾಖ್ ಬ್ಯಾಂಕ್, ಜಮ್ಮು ಕಾಶ್ಮೀರ ಬ್ಯಾಂಕ್ನಲ್ಲಿ ಲಡಾಖ್ 8.23% ಒಂದು ಸ್ಟೇಕ್ ಅನ್ನ ಹೊಂದಿರುತ್ತೆ. ಇತ್ತೀಚೆಗೆ ಅಸ್ಸಾಂ ರಾಜ್ಯದ ಸಚಿವ ಸಂಪುಟದಲ್ಲಿ ಪೊಲೀಸ್ ಆಯೋಗವನ್ನ ರಚನೆ ಮಾಡೋದಕ್ಕೆ ನಿರ್ಧಾರವನ್ನು ಕೈಗೊಂಡಿರ್ತಾರೆ. ರಾಷ್ಟ್ರೀಯ ಮಹಿಳಾ ಆನ್ಲೈನ್ ಚೆಸ್ ಚಾಂಪಿಯನ್ಶಿಪ್ ಅನ್ನ ವಂತಿಕಾ ಅಗರ್ವಾಲ್ ಅವರು ಗೆದ್ದಿರ್ತಾರೆ. ಸೊ ಅಬ್ದುಲ್ ಶಾಹಿದ್ ಅವರು 76ನೇ UN ಸಾಮಾನ್ಯ ಸಭೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಾರೆ. ಇವರು ಮಾಲ್ಡೀವ್ಸ್ ದೇಶದವರು. ಪ್ರಾಪರ್ಟಿ ಕನ್ಸಲ್ಟೆನ್ಸ್ ಕಾಲಿಯರ್ಸ್ ನ ಭಾರತದ CEO ಆಗಿ ರಮೇಶ್ ನಾಯರ್ ಅವರು ಆಯ್ಕೆಯಾಗಿರ್ತಾರೆ. ಯುವಕರಿಗೆ ತರಬೇತಿ ನೀಡೋದಕ್ಕೋಸ್ಕರ ಮಾರುತಿ ಸುಜುಕಿ ಕಂಪನಿ ಸಾವಿತ್ರಿಬಾಯಿ ಫುಲೆ ಪುಣೆ ವಿಶ್ವವಿದ್ಯಾಲಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ. ಇತ್ತೀಚೆಗೆ ರಾಜಾ ಮಿರ್ಚಾ ರವಾನೆಯನ್ನ ನಾಗಾಲ್ಯಾಂಡ್ ನಿಂದ ಲಂಡನ್ಗೆ ರಫ್ತು ಮಾಡಲಾಗ್ತಾ ಇದೆ. ಟ್ರಾನ್ಸ್ಜೆಂಡರ್ಗಳಿಗೆ ಉದ್ಯೋಗಗಳನ್ನ ಕಾಯ್ದಿರಿಸಿದಂತಹ ಮೊಟ್ಟ ಮೊದಲನೇ ರಾಜ್ಯ ಕರ್ನಾಟಕವಾಗಿದೆ. ಇಸ್ರೇಲ್ ದೇಶ ತನ್ನ ಹಿರಿಯ ನಾಗರಿಕರಿಗೆ ಕೊರೋನಾ ವೈರಸ್ ಬೂಸ್ಟರ್ ಶಾಟ್ ಅನ್ನು ನೀಡೋದಕ್ಕೆ ನಿರ್ಧಾರ ಮಾಡಿಕೊಂಡಿದೆ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಆಕ್ಸಿಸ್ ಬ್ಯಾಂಕ್ ಮೇಲೆ 5 ಕೋಟಿ ರೂಪಾಯಿಗಳ ವಿತ್ತೀಯ ದಂಡವನ್ನ ವಿಧಿಸಿದೆ. ಯುನೆಸ್ಕೋದಿಂದ ಅಮೆರಿಕ ದೇಶದ ಅತ್ಯಂತ ಹಳೆಯ ವೀಕ್ಷಣಾಲಯವಾದಂತಹ ಚೆಂಕಿಲೋಗೆ ವಿಶ್ವ ಪರಂಪರೆಯ ಸ್ಥಾನಮಾನವನ್ನು ನೀಡಲಾಗಿದೆ. ಇನ್ನು ನೈಜೀರಿಯಾ ದೇಶ ಇತ್ತೀಚೆಗೆ ತನ್ನದೇ ಆದಂತಹ ಕ್ರಿಪ್ಟೋ ಕರೆನ್ಸಿಯಾದ ಈ ನೈರಾವನ್ನ ಪ್ರಾರಂಭ ಮಾಡೋದಾಗಿ ಘೋಷಣೆ ಮಾಡಿಕೊಂಡಿದೆ. ಆಯುರ್ವೇದವನ್ನ ಉತ್ತೇಜನ ಮಾಡಬೇಕು ಅಂತ ಹೇಳಿ ಮಧ್ಯಪ್ರದೇಶ ರಾಜ್ಯ ಸರ್ಕಾರ ದೇವಾರಣ್ಯ ಅನ್ನೋ ಯೋಜನೆಯನ್ನ ಪ್ರಾರಂಭ ಮಾಡ್ತಾ ಇದೆ. ನೆಕ್ಸ್ಟ್, ರಷ್ಯಾ ದೇಶ ನೌಕಾ ಮಾಡ್ಯೂಲ್ ಅನ್ನ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಕಳುಹಿಸ್ತಾ ಇದೆ. ಇನ್ನು ಮಿಷನ್ ನಿಯರ್ತಕ್ ಬನೋ ಅನ್ನೋ ಒಂದು ಅಭಿಯಾನವನ್ನ ರಾಜಸ್ಥಾನ ರಾಜ್ಯ ಸರ್ಕಾರ ಪ್ರಾರಂಭ ಮಾಡಿದೆ. ಈ ಎಲ್ಲಾ ವಿಡಿಯೋಗಳ ಮಾಹಿತಿಯನ್ನ ನೆನ್ನೆ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ. ಪ್ರಶ್ನೆ ಮತ್ತು ಉತ್ತರಗಳನ್ನ ಡಿಸ್ಕಸ್ ಮಾಡಿದ್ವಿ. ಅಡಿಷನಲ್ ಡೀಟೇಲ್ಸ್ಗಾಗಿ ನೆನ್ನೆ ವಿಡಿಯೋವನ್ನು ನೀವು ನೋಡಬಹುದು. ಇವತ್ತಿನ ಪ್ರಶ್ನೋತ್ತರಗಳು: ವಿಶ್ವ ರೇಂಜರ್ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಿಸುತ್ತೇವೆ? ವೆನ್ ಇಸ್ ವರ್ಲ್ಡ್ ರೇಂಜರ್ ಡೇ ಸೆಲೆಬ್ರೇಟೆಡ್? ಪ್ರಶ್ನೆಗೆ ಸರಿಯಾದಂತಹ ಉತ್ತರ 31 ಜುಲೈ ಎಂದು ನೈಸರ್ಗಿಕ ಮತ್ತು ಸಾಂಸ್ಕೃತಿಕ ಪರಂಪರೆಗಳನ್ನ ರಕ್ಷಣೆ ಮಾಡುವಂತಹ ರೇಂಜರ್ಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಕೆಲಸಕ್ಕೆ ಯಾವ ರೀತಿ ತಮ್ಮನ್ನು ಸಮರ್ಪಣೆ ಮಾಡ್ಕೊಂಡಿರ್ತಾರೆ ಮತ್ತು ಪರಿಸರ ಜೊತೆ ಯಾವ ರೀತಿ ಸಂಬಂಧವನ್ನ ರೇಂಜರ್ಗಳು ಹೊಂದಿರ್ತಾರೆ ಅಂತ ಈ ದಿನದಂದು ಸಾರ್ವಜನಿಕರಲ್ಲಿ ಜಾಗೃತಿಯನ್ನು ಮೂಡಿಸಲಾಗುತ್ತೆ. ಪ್ರತಿ ವರ್ಷ ಜುಲೈ 31ರಂದು ಆಚರಣೆ ಮಾಡ್ತೇವೆ. ಇತ್ತೀಚೆಗೆ ಸೌದಿ ಅರೇಬಿಯಾ ಕೆಂಪು ಪಟ್ಟಿಯಲ್ಲಿರುವ ದೇಶಗಳಿಗೆ ಎಷ್ಟು ವರ್ಷಗಳ ಪ್ರಯಾಣ ನಿಷೇಧವನ್ನ ಘೋಷಿಸಿದೆ? ರೀಸೆಂಟ್ಲಿ ಸೌದಿ ಅರೇಬಿಯಾ ಹ್ಯಾಸ್ ಅನೌನ್ಸ್ಡ್ ಎ ಟ್ರಾವೆಲ್ ಬ್ಯಾನ್ ಆಫ್ ಹೌ ಮೆನಿ ಇಯರ್ಸ್ ಫಾರ್ ದ ಕಂಟ್ರೀಸ್ ಇನ್ಕ್ಲೂಡೆಡ್ ಇನ್ ದ ರೆಡ್ ಲಿಸ್ಟ್. ಕೊರೋನಾ ವೈರಸ್ ಸಂಬಂಧಪಟ್ಟಿರೋಂಗೆ ಈ ವಿಷಯ ಆಗಿರ್ತದೆ. 3 ವರ್ಷಗಳು. ಸೌದಿ ಅರೇಬಿಯಾ, ಭಾರತ ಸೇರಿದಂತೆ COVID-19 ತಡೆಗಟ್ಟುವ ನಿಟ್ಟಿನಲ್ಲಿ ರೆಡ್ ಲಿಸ್ಟ್ ಅಲ್ಲಿ ಇರತಕ್ಕಂಥ ದೇಶಗಳು, ಅಂದ್ರೆ ಅತಿ ಹೆಚ್ಚು ಕೊರೋನಾ ಕೇಸಸ್ ಇರ್ತಕ್ಕಂಥ ದೇಶಗಳನ್ನ ಸೌದಿ ಅರೇಬಿಯಾದವರು ರೆಡ್ ಲಿಸ್ಟ್ ಅಲ್ಲಿ ಇಟ್ಟಿರ್ತಾರೆ. ಆ ದೇಶದ ನಾಗರಿಕರಿಗೆ ಮುಂದಿನ 3 ವರ್ಷಗಳ ಕಾಲ ನಿಷೇಧವನ್ನ ಮಾಡಲಾಗಿದೆ. ಆ ಒಂದು ಸೌದಿ ಅರೇಬಿಯಾಗೆ ಪ್ರಯಾಣವನ್ನ ಬಳಸ್ತಕ್ಕಂಥದ್ದು ನಿಷೇಧವಾಗಿದೆ. ಒಂದು ಪಕ್ಷ ಅಂತದ್ದು ಕಂಡು ಬಂದಲ್ಲಿ ಭಾರಿ ದಂಡವನ್ನ ಕೂಡ ಘೋಷಣೆ ಮಾಡಲಾಗಿದೆ. ಸೌದಿ ಅರೇಬಿಯಾದ ರಾಜಧಾನಿ ರಿಯಾದ್, ಸೌದಿ ಅರೇಬಿಯಾದ ಕರೆನ್ಸಿ ರಿಯಾಲ್, ರಾಜ ಸೌದಿ ಅರೇಬಿಯನ್ ಸಲ್ಮಾನ್ ಮತ್ತು ಜನಸಂಖ್ಯೆ 3.43 ಕೋಟಿ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ. ಹೆಪಟೈಟಿಸ್ಗಾಗಿ ವಿಶ್ವದ ಮೊಟ್ಟ ಮೊದಲ ಅಗ್ಗದ ಮತ್ತು ಪರಿಣಾಮಕಾರಿ ಔಷಧವನ್ನ ಯಾವ ದೇಶ ನೋಂದಾಯಿಸಿದೆ? ವಿಚ್ ಕಂಟ್ರಿ ಹ್ಯಾಸ್ ರಿಜಿಸ್ಟರ್ಡ್ ದ ವರ್ಲ್ಡ್ಸ್ ಫಸ್ಟ್ ಚೀಪ್ ಅಂಡ್ ಎಫೆಕ್ಟಿವ್ ಡ್ರಗ್ ಫಾರ್ ಹೆಪಟೈಟಿಸ್? ಸರಿಯಾದ ಉತ್ತರ ಮಲೇಷ್ಯಾ ದೇಶ. ಇಂಪಾರ್ಟೆಂಟ್, ನೆನಪಲ್ಲಿಟ್ಕೊಂಡಿರಿ. ಹೆಪಟೈಟಿಸ್ ಸಿಗಾಗಿ ವಿಶ್ವದ ಕೈಗೆಟಕುವ ಮತ್ತು ಪರಿಣಾಮಕಾರಿ ಹೊಸ ಔಷಧವನ್ನ ಮಲೇಷ್ಯಾ ನೋಂದಾಯಿಸಿಕೊಂಡಿದೆ. ಈ ಹೊಸ ಔಷಧ ಈ ಕಾಯಿಲೆಯನ್ನು ಬಳಲಿರ್ತಕ್ಕಂಥ ಪ್ರಪಂಚದಲ್ಲಿರತಕ್ಕಂಥ ಲಕ್ಷಾಂತರ ಜನಗೆ ಲಭ್ಯವಾಗುವಂತಹ ಚಿಕಿತ್ಸೆಯ ಭರವಸೆಯನ್ನ ಮಲೇಷ್ಯಾ ದೇಶ ನೀಡಿರುತ್ತೆ. ಇತ್ತೀಚೆಗೆ ನಬಾರ್ಡ ಯಾವ ರಾಜ್ಯಕ್ಕೆ ಕುಡಿಯುವ ನೀರಿನ ಯೋಜನೆಗಳಿಗಾಗಿ 445.89 ಕೋಟಿ ರೂಪಾಯಿಗಳನ್ನ ಅನುಮೋದಿಸಿದೆ?
ಪ್ರಶ್ನೆಗೆ ಸರಿಯಾದಂತ ಉತ್ತರ ಪಂಜಾಬ್ ರಾಜ್ಯಕ್ಕೆ ಕುಡಿಯುವ ನೀರಿನ ಸೌಕರ್ಯಕ್ಕಾಗಿ ನಬಾರ್ಡ ಅಂದ್ರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಭಾರತದ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ಗಳು ಮತ್ತು ಅತ್ಯುನ್ನತ ಸಹಕಾರಿ ಬ್ಯಾಂಕ್ಗಳ ಒಟ್ಟಾರೆ ನಿಯಂತ್ರಣ ಮತ್ತು ಪರವಾನೆಗಾಗಿ ಇರತಕ್ಕಂತ ಅತ್ಯುನ್ನತ ನಿಯಂತ್ರಣ ಸಂಸ್ಥೆ ನಬಾರ್ಡ ಭಾರತ ಸರ್ಕಾರದ ಹಣಕಾಸು ಸಚಿವಾಲಯದ ಅಧೀನದಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ಸೊ ಈ ಬ್ಯಾಂಕ್ ನಬಾರ್ಡದಿಂದ ಪಂಜಾಬ್ ರಾಜ್ಯ ಸರ್ಕಾರಕ್ಕೆ ಕುಡಿಯುವ ನೀರಿನ ಸೌಕರ್ಯಕ್ಕಾಗಿ 445 ಕೋಟಿ ರೂಪಾಯಿಗಳನ್ನ ನೀಡಲಾಗಿದೆ, ಅನುಮೋದನೆಯನ್ನು ಕೊಡಲಾಗಿದೆ. ಸೊ ಪಂಜಾಬ್ನ ರಾಜಧಾನಿ ಚಂಡೀಗಢ, ಮುಖ್ಯಮಂತ್ರಿಗಳು ಅಮರಿಂದರ್ ಸಿಂಗ್, ವಿ.ಪಿ. ಸಿಂಗ್ ಬದ್ನೋರ್ ರಾಜ್ಯಪಾಲರು. ಇತ್ತೀಚೆಗೆ ಯಾವ ದೇಶದಲ್ಲಿ ವಿಶ್ವದ ಅತಿ ದೊಡ್ಡ ಸ್ಟಾರ್ ನೀಲಮಣಿ ಕ್ಲಸ್ಟರ್ ಕಂಡು ಬಂದಿದೆ? ಸ್ಟಾರ್ ನೀಲಮಣಿ ಕ್ಲಸ್ಟರ್ ಯಾವ ಒಂದು ದೇಶದಲ್ಲಿ ಕಂಡು ಬಂದಿದೆ? ಶ್ರೀಲಂಕಾ ದೇಶದಲ್ಲಿ ವಿಶ್ವದಲ್ಲಿ ಅತಿ ದೊಡ್ಡ ನಕ್ಷತ್ರ ನೀಲಮಣಿ ಕ್ಲಸ್ಟರ್ ಅನ್ನ ಆಕಸ್ಮಿಕವಾಗಿ ಪತ್ತೆ ಮಾಡಲಾಗಿದೆ. ಈಗಿರ್ತಕ್ಕಂಥ ಅಲ್ಲಿ ಸಿಕ್ಕಿರ್ತಕ್ಕಂಥ ಮಾಹಿತಿ ಪ್ರಕಾರ ವಿಶ್ವದಲ್ಲೇ ಇದು ಮೊಟ್ಟ ಮೊದಲನೇದು ಅಂತ ಹೇಳ್ತಾ ಇದ್ದಾರೆ, ಅತಿ ದೊಡ್ಡದು ಅಂತ ಹೇಳ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ಕೂಲಂಕುಷವಾಗಿ ಚರ್ಚೆಯನ್ನ ಮಾಡಲಾಗುತ್ತೆ. ಭಾರತದ ಮೊಟ್ಟ ಮೊದಲ ಕ್ಷಿಪ್ರ ಎಲೆಕ್ಟ್ರಾನಿಕ್ COVID-19 RNA ಟೆಸ್ಟ್ ಕಿಟ್ ಅನ್ನು ಯಾವ IIT ಅಭಿವೃದ್ಧಿಪಡಿಸಿದೆ? ಅದನ್ನ ಮನೆಯಲ್ಲೇ ಸ್ವಯಂ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಕೊಡುತ್ತೆ. So, which IIT has developed India's first rapid electronic COVID-19 RNA test kit that allows self-testing at home called CoviHome? ಅದನ್ನ CoviHome ಅಂತ ಕರೀತಾರೆ. ಸರಿಯಾದ ಉತ್ತರ IIT ಹೈದರಾಬಾದ್. IIT ಹೈದರಾಬಾದ್ ಅವರು CoviHome ಅನ್ನೋ ಒಂದು ಸ್ಪೆಷಲ್ ಟೆಸ್ಟ್ ಕಿಟ್ ಅನ್ನ ತಯಾರು ಮಾಡಿರ್ತಾರೆ. COVID-19 RNA ಟೆಸ್ಟ್ ಕಿಟ್ RT-PCR ಟೆಸ್ಟ್ ಅನ್ನ ಇದ್ರ ಮೂಲಕ ನಾವು ಮಾಡ್ಕೋಬಹುದಾಗಿರ್ತದೆ. ಎಲ್ಲೂ ಹೋಗ್ಬೇಕಾಗಿರೋದಿಲ್ಲ, ಇದರಲ್ಲೇ ನಾವು ಇನ್ಸ್ಟೆಂಟ್ ಆಗಿ ಮನೆಯಲ್ಲೇ ಇಟ್ಕೊಂಡು ಮನೆಯಲ್ಲೇ ಸೆಲ್ಫ್ ಟೆಸ್ಟಿಂಗ್ ಅನ್ನ ಮಾಡ್ಕೋಬಹುದು COVID-19ಗೆ. ಈ ಕಿಟ್ ಅನ್ನ IIT ಹೈದರಾಬಾದ್ ಅವರು ಅಭಿವೃದ್ಧಿ ಪಡಿಸುತ್ತಾರೆ. ಇನ್ವೆಸ್ಟ್ ಇಂಡಿಯಾದೊಂದಿಗೆ ಯಾವ ರಾಜ್ಯ ಸರ್ಕಾರ ಇತ್ತೀಚೆಗೆ ತಿಳುವಳಿಕೆ ಪತ್ರಕ್ಕೆ ಸಹಿ ಹಾಕಿದೆ? ವಿಚ್ ಸ್ಟೇಟ್ ಹ್ಯಾಸ್ ರೀಸೆಂಟ್ಲಿ ಸೈನ್ಡ್ ಎ MOU ವಿತ್ ಇನ್ವೆಸ್ಟ್ ಇಂಡಿಯಾ? ಸರಿಯಾದ ಉತ್ತರ ಮೇಘಾಲಯ. ಮೇಘಾಲಯದ ಮುಖ್ಯಮಂತ್ರಿಗಳು ಕರ್ನಾಡ್ ಸಂಗ್ಮಾ, ರಾಜ್ಯಪಾಲರು ಸತ್ಯಪಾಲ್ ಮಲಿಕ್, ರಾಜಧಾನಿ ಶಿಲಾಂಗ್. ಭಾರತ್ ಬಿಲ್ ಪಾವತಿ ವ್ಯವಸ್ಥೆಯ ನೂತನ CEO ಆಗಿ ನೇಮಕಗೊಂಡಂತವ್ರು ಯಾರು? ಹೂ ಹ್ಯಾಸ್ ಬಿಕಮ್ ದ ನ್ಯೂ CEO ಆಫ್ ಭಾರತ್ ಬಿಲ್ ಪೇಮೆಂಟ್ ಸಿಸ್ಟಮ್? BBPS ಅಂತ ಕರೀತಾರೆ. ಸರಿಯಾದಂತ ಉತ್ತರ ನೂಪುರ ಚತುರ್ವೇದಿ. ಇತ್ತೀಚೆಗೆ ಕಾರ್ಪೊರೇಟ್ ನ 36ನೇ ಆವೃತ್ತಿ ಭಾರತ ಮತ್ತು ಕೆಳಕಂಡ ಯಾವ ದೇಶದ ನಡುವೆ ಆರಂಭವಾಗಿದೆ? Recently, the 36th Carport has started between India and which of the following country? ಇಂಡೋನೇಷ್ಯಾ. ಭಾರತದ ನೌಕಾಪಡೆ ಮತ್ತು ಇಂಡೋನೇಷ್ಯಾ ನೌಕಾಪಡೆಗಳ ನಡುವೆ 36ನೇ ಆವೃತ್ತಿಯ ಭಾರತ ಇಂಡೋನೇಷ್ಯಾ ಸಂಯೋಜಿತ ಗಸ್ತು ಕಾರ್ಪೊರೇಟ್ ಅಂತ ಕರೀತಾರೆ. ಶುಕ್ರವಾರ ಆರಂಭಗೊಂಡಿದ್ದು ಜುಲೈ 30, 31ರಂದು ಇದು ನಡೆದಿರುತ್ತೆ. ಇಂಡೋನೇಷ್ಯಾದ ಅಧ್ಯಕ್ಷರು ಜೋಕೋ ವಿಡೋಡೋ, ರಾಜಧಾನಿ ಜಕಾರ್ತಾ. ಪ್ರತಿಷ್ಠಿತ ವಿಲ್ ಐಸ್ನರ್ ಕಾಮಿಕ್ ಇಂಡಸ್ಟ್ರಿ ಪ್ರಶಸ್ತಿಯನ್ನ ಯಾರು ಗೆದ್ದಿದ್ದಾರೆ? ಹೂ ಹ್ಯಾಸ್ ವಾನ್ ದ ಪ್ರೆಸ್ಟಿಜಿಯಸ್ ವಿಲ್ ಐಸ್ನರ್ ಕಾಮಿಕ್ ಇಂಡಸ್ಟ್ರಿ ಅವಾರ್ಡ್? ಸರಿಯಾದಂತ ಉತ್ತರ ಆನಂದ್ ರಾಧಾಕೃಷ್ಣನ್ ಅವರು. ಗ್ರಾಫಿಕ್ ಕಲಾವಿದರು ಪ್ರತಿಷ್ಠಿತ ಪುರಸ್ಕಾರವನ್ನ ತಮ್ಮದಾಗಿಸ್ಕೊಂಡಿದ್ದಾರೆ. ಸೊ ಕಾಮಿಕ್ ಜಗತ್ತಿನಲ್ಲಿ ಈ ಪುರಸ್ಕಾರವನ್ನ ಆಸ್ಕರ್ಗೆ ಹೋಲಿಸಲಾಗುತ್ತದೆ. ಆಫ್ರಿಕಾ ಪೂರ್ವ ಕರಾವಳಿಯಲ್ಲಿ ಅಟ್ಲಾಸ್ ಎಕ್ಸ್ಪ್ರೆಸ್ 2021ರಲ್ಲಿ ಭಾಗವಹಿಸಿದಂತ ಭಾರತೀಯ ನೌಕಾಪಡೆಯ ಹಡಗು ಯಾವುದು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ವಿಚ್ ಇಂಡಿಯನ್ ನೇವಿ ಶಿಪ್ ಹ್ಯಾಸ್ ಪಾರ್ಟಿಸಿಪೇಟೆಡ್ ಇನ್ ದ ಕಟ್ಲಾಸ್ ಎಕ್ಸ್ಪ್ರೆಸ್ 2021 ಆಫ್ ದಿ ಈಸ್ಟ್ ಕೋಸ್ಟ್ ಆಫ್ ಆಫ್ರಿಕಾ? INS ತಲ್ವಾರ್. ಇಲ್ಲಿ ತಲ್ವಾರ್ ಅಂತ ಹೇಳಿದ್ರೆ ಹಿಂದಿ ಭಾಷೆಯಲ್ಲಿ ಖಡ್ಗ ಅಂತ ಆಗುತ್ತೆ. ಭಾರತ ಮತ್ತು ರಷ್ಯಾ ನೌಕಾಪಡೆಗಳೇನಿರ್ತವೆ ಈ ಒಂದು ಎಕ್ಸರ್ಸೈಸ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. 2003ನೇ ಇಸ್ವಿಯಿಂದ ಇದನ್ನ ಆಯೋಜನೆ ಮಾಡ್ಕೊಂಡು ಬರ್ಲಾಗ್ತಾ ಇದೆ. ಕನಿಷ್ಠ ವೇತನವನ್ನ ಹೆಚ್ಚಿಸಲು ಯಾವ ರಾಜ್ಯ ಸರ್ಕಾರ ನಿರ್ಧರಿಸಿದೆ? ವಿಚ್ ಸ್ಟೇಟ್ ಗವರ್ನಮೆಂಟ್ ಹ್ಯಾಸ್ ರೀಸೆಂಟ್ಲಿ ಡಿಸೈಡೆಡ್ ಟು ಇನ್ಕ್ರೀಸ್ ಮಿನಿಮಮ್ ವೇಜಸ್? ಸರಿಯಾದಂತ ಉತ್ತರ ರಾಜಸ್ಥಾನದ ಮುಖ್ಯಮಂತ್ರಿಗಳು ಅಶೋಕ್ ಗೆಹ್ಲೋಟ್, ರಾಜ್ಯಪಾಲರು ಕರ್ಲಾಜ್ ಮಿಶ್ರಾ, ರಾಜಧಾನಿ ಜೈಪುರ. ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೇಂದ್ರದ ಗೃಹ ಸಚಿವರಾದಂತಹ ಅಮಿತ್ ಶಾ ತಮುಲ್ಪುರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಶಂಕುಸ್ಥಾಪನೆಯನ್ನ ಮಾಡಿರುತ್ತಾರೆ? ಸರಿಯಾದ ಉತ್ತರ ಅಸ್ಸಾಂ.
ಅಸ್ಸಾಂ ರಾಜ್ಯದಲ್ಲಿ ಈ ಒಂದು ವೈದ್ಯಕೀಯ ಕಾಲೇಜಿಗೆ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ ಕೇಂದ್ರ ಸಚಿವರು. ಅಸ್ಸಾಂನ ಮುಖ್ಯಮಂತ್ರಿಗಳು ಹಿಮಂತ್ ಬಿಸ್ವಾ ಶರ್ಮಾ, ರಾಜ್ಯಪಾಲರು ಜಗದೀಶ್ ಮುಖಿ, ರಾಜಧಾನಿ ದಿಸ್ಪುರ. ಇತ್ತೀಚೆಗೆ ಯಾವ ದೇಶದಲ್ಲಿರುವ ಕ್ರಿಸ್ಮಸ್ ದ್ವೀಪದ ಬಳಿ ಹಳೆಯ ನೀರಿನೊಳಗಿನ ಜ್ವಾಲಾಮುಖಿ ಪತ್ತೆಯಾಗಿದೆ? Recently, an old underwater volcano has been discovered near Christmas Island, located in which of the following country? ಆಸ್ಟ್ರೇಲಿಯಾ. ಆಸ್ಟ್ರೇಲಿಯಾದ ಪ್ರಧಾನಮಂತ್ರಿಗಳು ಸ್ಕಾಟ್ ಮಾರಿಸನ್, ರಾಜಧಾನಿ ಕಾನ್ಬೆರಾ, ಜನಸಂಖ್ಯೆ 2019ರ ವಿಶ್ವ ಬ್ಯಾಂಕ್ನ ವರದಿ ಪ್ರಕಾರ 2.54 ಕೋಟಿ. K2 ಶಿಖರ ಏರಿದಂತ ವಿಶ್ವದ ಅತ್ಯಂತ ಕಿರಿಯ ಪರ್ವತಾರೋಹಿ ಶೆಹ್ರೋಜ್ ಕಾಶಿಫ್ ಯಾವ ದೇಶದವರು? Which country's Shehroz Kashif become world's youngest mountaineer to scale K2? ಭಾರತದ ಅತಿ ದೊಡ್ಡ ಶಿಖರ ಅಂತ ಹೇಳ್ತೀವಿ. ಜಗತ್ತಿನಲ್ಲಿ ಮೌಂಟ್ ಎವರೆಸ್ಟ್ ನ ಬಿಟ್ಟರೆ ನೆಕ್ಸ್ಟ್ ಬರೋದು K2. ಸರಿಯಾದಂತ ಉತ್ತರ ಪಾಕಿಸ್ತಾನ. ಪಾಕಿಸ್ತಾನದ 19 ವರ್ಷದ ಪರ್ವತಾರೋಹಿಯಾದಂತ ಸೆಹ್ರೋಜ್ ಕಾಶಿಫ್ K2 8611 ಮೀಟರ್ ಎತ್ತರ ಇರತಕ್ಕಂತ ಶಿಖರವನ್ನ ಏರಿದಂತಹ ವಿಶ್ವದ ಅತ್ಯಂತ ಕಿರಿಯ ಪರ್ವತಾರೋಹಿ ಆಗಿರ್ತಾರೆ. ಇದು ವಿಶ್ವದ 2ನೇ ಅತಿ ಎತ್ತರವಾದಂತಹ ಶಿಖರವಾಗಿದ್ದು ಭಾರತದ ಅತಿ ಎತ್ತರವಾದ ಶಿಖರವಾಗಿರುತ್ತದೆ. ಪಾಕಿಸ್ತಾನ ದೇಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ಪಾಕಿಸ್ತಾನದ ಪ್ರಧಾನಮಂತ್ರಿಗಳು ಇಮ್ರಾನ್ ಖಾನ್, ಅಧ್ಯಕ್ಷರು ಆರಿಫ್ ಆಲ್ವಿ, ರಾಜಧಾನಿ ಇಸ್ಲಾಮಾಬಾದ್. ನಿನ್ನೆ ಪ್ರಶ್ನೆಗಳು: ಅಬುಜಾ ಯಾವ ದೇಶದ ರಾಜಧಾನಿಯಾಗಿದೆ? ಯುನೆಸ್ಕೋದ ವಿಸ್ತೃತ ರೂಪವೇನು? ಆಕ್ಸಿಸ್ ಬ್ಯಾಂಕ್ನ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಅಂತ ನಿನ್ನೆ ಪ್ರಶ್ನೆಗಳನ್ನ ಕೇಳಿದ್ದೆ. ಕಾಮೆಂಟ್ ಮಾಡಿದಂತ ಎಲ್ರಿಗೂ ಧನ್ಯವಾದಗಳು. ನಾಗೇಂದ್ರ ಆರ್ ಮಹೇಶ್ ಅವರ ಉತ್ತರವನ್ನ ಇಲ್ಲಿ ಪಿನ್ ಮಾಡಲಾಗಿದೆ. ಸೊ ಅಬುಜಾ ಅನ್ನೋದು ನೈಜೀರಿಯಾ ದೇಶದ ರಾಜಧಾನಿಯಾಗಿದೆ. ಯುನೆಸ್ಕೋದ ವಿಸ್ತೃತ ರೂಪ ಯುನೈಟೆಡ್ ನೇಷನ್ ಎಜುಕೇಶನಲ್, ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್. ಇನ್ನು ಆಕ್ಸಿಸ್ ಬ್ಯಾಂಕ್ನ ಪ್ರಧಾನ ಕಚೇರಿ ಮುಂಬೈಯಲ್ಲಿ ಕಂಡುಬರುತ್ತೆ. ಇವತ್ತಿನ ಪ್ರಶ್ನೆ: ಹಿಮಂತ್ ಬಿಸ್ವಾ ಶರ್ಮಾ ಯಾವ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ? ಜೋಕೋ ವಿಡೊಡೋ ಯಾವ ದೇಶದ ಅಧ್ಯಕ್ಷರಾಗಿದ್ದಾರೆ? ರಿಯಾಲ್ ಯಾವ ದೇಶದ ಕರೆನ್ಸಿ ಆಗಿದೆ? 3 ಪ್ರಶ್ನೆಗಳಿಗೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ನಿಮ್ಮ ಉತ್ತರವನ್ನ ಬರೀರಿ. ಈ ಮಾಹಿತಿ ನಿಮಗೆ ಅನುಕೂಲ ಅನ್ಸಿದ್ರೆ, ಇಷ್ಟ ಆಗಿದ್ರೆ, ಉಪಯುಕ್ತ ಅನ್ಸಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಸ್ ನಿಮಗೆ ಸಿಗುತ್ತೆ. ಜೊತೆಗೆ ವಿಡಿಯೋದ ಎಂಡ್ ಸ್ಕ್ರೀನ್ ಅಲ್ಲಿ ಇನ್ನಷ್ಟು ವಿಡಿಯೋಸ್ಗಳು ನಿಮಗೆ ಸಿಗುತ್ತೆ. ಆಸಕ್ತರು ಅದನ್ನು ಕೂಡ ನೋಡಬಹುದು. ಸಿಗೋಣ ಮತ್ತೊಂದು ವಿಡಿಯೋ. ಎಲ್ರಿಗೂ ಧನ್ಯವಾದಗಳು.